ದಾವಣಗೆರೆ ನಗರದ ಪ್ರಸಿದ್ಧ ಹೈಸ್ಕೂಲ್ ಮೈದಾನದಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿರುವ 9ನೇ ವರ್ಷದ ಸಾರ್ವಜನಿಕ ಹಿಂದೂ ಮಹಾಗಣಪತಿ ಉತ್ಸವಕ್ಕೆ ಇಂದು ವಿಜೃಂಭಣೆಯ ಚಾಲನೆ ದೊರೆಯಿತು. ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಹಂದರಗಂಬ ಪೂಜೆ ನೆರವೇರಿಸುವ ಮೂಲಕ ಗಣೇಶೋತ್ಸವದ ಪೂರ್ವಭಾವಿ ಕಾರ್ಯಕ್ರಮಗಳಿಗೆ ಅಧಿಕೃತ ಚಾಲನೆ ನೀಡಲಾಯಿತು. ಗಣಿ ಮತ್ತು ಭೂವಿಜ್ಞಾನ ಹಾಗೂ ತೋಟಗಾರಿಕೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಹಂದರಗಂಬಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಕಂಬ ನೆಡುವ ಮೂಲಕ ಚಾಲನೆ ನೀಡಿದರು. ಈ ಬಾರಿಯ ಗಣೇಶೋತ್ಸವವನ್ನು ಸುಮಾರು 1 ತಿಂಗಳ ಕಾಲ ವಿವಿಧ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಅತ್ಯಂತ ಅದ್ದೂರಿಯಾಗಿ ಆಚರಿಸಲು ಹಿಂದೂ ಮಹಾಗಣಪತಿ ಮಂಡಳಿ ನಿರ್ಧರಿಸಿದೆ. ಈ ಬಾರಿಯ ಉತ್ಸವವು ರಾಜಕೀಯ ಸೌಹಾರ್ದತೆಗೆ ಪ್ರಮುಖ ಸಾಕ್ಷಿಯಾಗಿದೆ. ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಒಟ್ಟಾಗಿ ಗಣಪತಿ ಉತ್ಸವದಲ್ಲಿ ಭಾಗವಹಿಸಿರುವುದು ವಿಶೇಷ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಎಸ್.ಎ. ರವೀಂದ್ರನಾಥ್, ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳ ಪ್ರಮುಖ ನಾಯಕರು, ಜನಪ್ರತಿನಿಧಿಗಳು ಹಾಗೂ ಹಿಂದೂ ಮಹಾಗಣಪತಿ ಮಂಡಳಿಯ ನೂರಾರು ಯುವಕರು, ಸಾರ್ವಜನಿಕರು ಭಾಗವಹಿಸಿದ್ದರು. ಮೈದಾನದಲ್ಲಿ ಬಿಗಿ ಪೊಲೀಸ್ ಭದ್ರತೆ ಕಲ್ಪಿಸಲಾಗಿತ್ತು. ಹಿಂದೂ ಮಹಾಗಣಪತಿಯ ಇವತ್ತು ಹಂದರಗಂಬದ ಪೂಜೆಯನ್ನು ಭಾಳ ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ. ಎಲ್ಲ ಸಮಾಜದ ಎಲ್ಲ ಬಾಂಧವರು ಒಗ್ಗಟ್ಟಿನಿಂದ ಹಬ್ಬವನ್ನು ಆಚರಣೆ ಮಾಡಲಿ. ಒಳ್ಳೆಯ ಒಗ್ಗಟ್ಟಿನಿಂದ ನಮ್ಮ ಹಿಂದೂ ಮಹಾಗಣಪತಿ ವಿಜೃಂಭಣೆಯನ್ನು ಎಲ್ಲ ಸಮಾಜದವರು ಸೇರಿ ಅದ್ರ ಬಗ್ಗೆನೇ ಒಂದು ಸ್ವಲ್ಪ ಅದು ಇದು ಸಣ್ಣ ಪುಟ್ಟ ಗೊಂದಲಗಳಿದ್ವು, ಎಲ್ಲ ನಿವಾರಣೆ ಮಾಡಿ ನಮ್ಮ ಜೊಳ್ಳಿ ಮತ್ತು ನಮ್ಮ ದಿನೇಶು ಈ ಭಾಗದ ಎಲ್ಲ ನಾಯಕರುಗಳು ಸೇರಿ ಅದರಲ್ಲಿ ಯಾವ ಪಕ್ಷ ಪಂಗಡ ಏನೂ ಇಲ್ಲ, ಎಲ್ಲ ಹಿಂದೂಗಳೆಲ್ಲ ಒಂದು ಅನ್ನೋ ರೀತಿಯಲ್ಲಿ ಒಳ್ಳೆ ರೀತಿಯಿಂದ ಹಬ್ಬವನ್ನು ಆಚರಣೆ ಮಾಡಲಿ ಅಂತ ನಾನು ಈ ಸಮಯದಲ್ಲಿ ಭಗವಂತನಲ್ಲಿ ಬೇಡ್ಕೊತೀವಿ. ಮತ್ತು ಹಂದರಗಂಬ ಪೂಜೆಯನ್ನು ಮಾಡಿದ್ದೀವಿ. ಒಳ್ಳೆ ಶಾಂತ ರೀತಿಯಿಂದ ಹಬ್ಬವನ್ನು ಆಚರಣೆ ಮಾಡೋಣ. ಇನ್ನೂ 1 ತಿಂಗಳು ಟೈಮ್ ಐತೆ ನೋಡಪ್ಪ. ಅವಾಗ ಇನ್ನೂ 1 ತಿಂಗಳು ಟೈಮ್ ಐತಪ್ಪ. ಇನ್ನು ಏನೇನೈತೆ ನೋಡೋಣ. ಯಾವ ಥರ ಮಾದರಿಯಲ್ಲಿ ಮಾಡಬೇಕು ಅಲ್ಲ, ಹೋದ ಸತಿ ಗೌರ್ಮೆಂಟ್ ಆರ್ಡರ್ ಬಂದಿತ್ತು, ಅದಕ್ಕೆ ಈ ಸತಿನೂ ಗೌರ್ಮೆಂಟ್ ಆರ್ಡರ್ ಐತಿ. ನೋಡೋಣ ಅದು ಏನಂತ ಮಾತಾಡ್ಕೊಂಡು ಏ ಗುರು ಏನೋ ಹೇಳ್ತಾರೆ ನೋಡಪ್ಪ. ಈ ಬಾರಿ ಯಾವ ಥರ ಯಾವುದು ದೇವಸ್ಥಾನ? ಉಜ್ಜಯಿನಿ ಮಹಾಕಾಲೇಶ್ವರ ಮಹಾಮಂಟಪ ನಿರ್ಮಾಣ ಮಾಡಬೇಕು ಅಂತ ಈಗಾಗಲೇ ನಾವು 45 ಮುಂಚೆ ತೀರ್ಮಾನ ಮಾಡಿದ್ವಿ. ಸ್ವಲ್ಪ ಸಣ್ಣ ಪುಟ್ಟ ಅಡೆತಡೆಗಳಿಂದ ಲೇಟ್ ಆಗಿರೋದ್ರಿಂದ ಭಾಳ ದೊಡ್ಡ ಪ್ರಮಾಣದ ಪೆಂಡಲ್ ಮಾಡಲಿಕ್ಕೆ ನಾವು ಈ ಸರಿ ಆಗಲ್ಲ.
ಉಜ್ಜಯಿನಿ ಮಹಾಕಾಲೇಶ್ವರದ ಸಣ್ಣದಾಗಿ ಪೆಂಡಲ್ನ ಮಾಡ್ಲಿಕ್ಕೆ ತಯಾರಿ ಮಾಡ್ಕೊಂಡಿದ್ದೀವಿ. ನಮ್ಮ ಅದು ಆಗಬಾರ್ದಾಯಿತು. ಈಗೇನು ಮನುಷ್ಯರು ಪ್ರಾಣಿಗಳು ಒಂದೇ ರೀತಿ ಇದು ಮಾಡ್ಯಾರ, ಇದನ್ನು ನಾನು ಖಂಡಿಸ್ತೀನಿ. ಇದ್ರ ಬಗ್ಗೆ ನಮ್ಮ ಮಂತ್ರಿಗಳು ಮಾತನಾಡ್ತಾ ಹೇಳಿದ್ದಾರೆ. ಏನು ಅವರು ಜಿಂಕೆ ಮಾಂಸವನ್ನು ಒಯ್ತಿದ್ರು ಮತ್ತು ರೈಫಲ್ಗಳನ್ನ ಇಟ್ಕೊಂಡಿದ್ರು ಅನ್ನೋ ರೀತಿಯಲ್ಲಿ ಅದನ್ನು ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಅನ್ನೋದ್ರ ಬಗ್ಗೆ ಒಂದು ಸೂಕ್ತ ನಿರ್ಧಾರ ಮತ್ತು ಅದ್ರ ಬಗ್ಗೆ ಯಾರೇ ಏನೇ ಮಾಡಿದ್ರು ಅದ್ರ ಬಗ್ಗೆ ಒಂದು ಸೂಕ್ತವಾದಂಥ ಒಂದು ನಿರ್ಧಾರ ತೆಗೆದುಕೊಂಡು ಅವ್ರ ಬಗ್ಗೆ ಆಕ್ಷನ್ ತಗೊಳ್ಳಿ. ಭೇಟಿಗೆ ಹೋಗಿರಲಿಲ್ಲ, ಅದೇ ಅದ್ರ ಬಗ್ಗೆ ಎನ್ಕ್ವೈರಿ ಆಗ್ತಾಯಿತ್ತು. ಈಗ ಎನ್ಕ್ವೈರಿ ಆಗಿ ಮೇಲೆ ಕರೆಕ್ಟ್ ರಿಪೋರ್ಟ್ ಬರ್ತೈತಿ. ನಾಳೆ 18 ಎಲ್ಲ ನಮ್ಮ ರೈತ ನಾಯಕರುಗಳನ್ನೆಲ್ಲ ಕರೆದಿದ್ದಾರೆ. ನಾವು ಹೋಗ್ತಾ ಇದ್ದೀವಿ, ನಾವೇ ಕರೆದಿದ್ದೀವಿ. ನಾಳೆ ನೀರು ಎಷ್ಟಿದೆ ಏನು ಅಂತ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಇದ್ರ ಬಗ್ಗೆ ನಿರ್ಧಾರ ತೆಗೆದುಕೊಡ್ತೀವಿ. ಏನು ಸರ್ ನೀವು ವಯಸ್ಸಾಗೈತೆ ಮರ್ಯ, ನಮ್ಮ ಅಪ್ಪರು ಏನ್ಯಾರು ಕೈ ಹಿಡ್ಕೊಂಡಿರೋದು ನಾವು ಹಂಗೆ ನಮ್ದ್ರ ATM BTM ಅಂತ ಯಾವುದು ಇಲ್ಲ, ಅವ್ರದ್ದು ಯಾವೂ ಇಲ್ಲ. ಅವ್ರನ್ನ ಅನ್ಕೊಂಡ್ರೆ ನಾನೇನು ಮಾಡಕ್ಕೆ ಹೋಗಲಿ? ಕಳ್ಳನ ಮನಸ್ಸುಗಳು ಈ ಕಡೆಗಿಡಿರಪ್ಪ.